ನಮಸ್ಕಾರ ಚಂದನ್ ಸರ್. ನಮಸ್ಕಾರ, ಹೇಳಿ ಗೌಡ್ರು. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಕಿಂಚಿತ್ತಿದ್ರೆ ಯಾವ್ಯಾವನು BBMPಯಲ್ಲಿ ಈಗ GBA ಮಾಡ್ಕೊಂಡಿದ್ದಾರೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿ ಮಂತ್ರಿ. ಮೊದಲು ಅವರಿಗೆ ಒಂಚೂರಾದ್ರೂ ಗೌರವ ಘನತೆ ಇದ್ರೆ ಮೊದಲು ಬೆಂಗಳೂರಿನ ಉಸ್ತುವಾರಿ ಮಂತ್ರಿ ರಾಜೀನಾಮೆ ನೀಡ್ಬೇಕು. ಅದ್ರ ಜೊತೆಗೆ ಚಂದನ್ ಸರ್, ಇವತ್ತು ಎಷ್ಟು ಜನ GBA ಅಧಿಕಾರಿಗಳು ಬೆಂಗಳೂರಿನಲ್ಲಿದ್ದಾರೆ, ಎಲ್ಲರೂ ತಿಂದಿ ತೇಗಿ ಭ್ರಷ್ಟರಾಗಿದ್ದಾರೆ, ಅಯೋಗ್ಯರು. ಅಂತ ಅಯೋಗ್ಯರನ್ನ ನೀವೇ ಸ್ವತಃ ನಿಮ್ಮ ಮಾತಿನಲ್ಲೇ ಬೈತಾ ಇದ್ದೀರಾ. 10,15,000 ಅವರು ಕೊಟ್ಟಿ ಘೋಷಣೆ ಮಾಡಿದ್ದೀರಾ. ಅಂತ ಅಯೋಗ್ಯರನ್ನ ಮುಖ್ಯಮಂತ್ರಿಗಳು ಈ ಕ್ಷಣ ಸಸ್ಪೆಂಡ್ ಮಾಡಬೇಕು. ಜೊತೆಗೆ ಶಿವಾಜಿನಗರಕ್ಕೆ ಇವತ್ತು ನೀವು ಹೇಳಿದಿರಿ ಶಾಸಕ, ಈ ಶಾಸಕ ರಾಜಕಾರಣವನ್ನ ಮಾಡೋದನ್ನ ಬಿಟ್ಟು ಮೊದಲು ಈ ಏನು ತೀರ್ಕೊಂಡಿದ್ದಾರೆ ಇವರ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರನ ಘೋಷಣೆ ಮಾಡ್ಬೇಕು. ರಿಜ್ವಾನ್ ಸರ್, ಅವನ್ಗೊಂದ್ ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ಮೊದಲು ಶಿವಾಜಿನಗರಕ್ಕೆ ವಿಸಿಟ್ ಮಾಡಿ ಕೇಳಿ ದಯಮಾಡಿ. ಒಂದೇ ಒಂದು ದಿನ ಶಿವಾಜಿನಗರದ ಯಾವ ಗಲ್ಲಿಲ್ ಏನಿದೆ, ಯಾವ ಸರ್ಕಾರದ ಯಾವ ಬಿಲ್ಡಿಂಗ್ಗಳಿದೆ ಅಂತೇಳಿ ಇದುವರೆಗೂ ಶಾಸಕ ಭೇಟಿನೇ ನೀಡಿಲ್ಲ. ಇದು ಫಸ್ಟ್ ಸ್ಟೆಪ್. ಇಡೀ ರಾಜ್ಯದಲ್ಲಿ ಮೊದಲನೇ ದಿನ ಈ ಬೆಂಗಳೂರಿಗೆ ಮಳೆ ಆಗಿದೆ, ಇಷ್ಟು ಅವಾಂತರಾಗುತ್ತೆ ಅಂತ ಹೇಳ್ಬಿಟ್ಟು ಹವಾಮಾನ ಇಲಾಖೆ 3 ದಿನದಿಂದ ಹೇಳಿದೆ, ಇವ್ರಿಗೆ 3 days ಇಂದ ಹೇಳಿದೆ ಚಂದನ್ ಸರ್. ಇವತ್ತು ಬೆಂಗಳೂರಿಗೆ ಇನ್ನು 3 ದಿನದಲ್ಲಿ ಗಂಡಾಂತರ ಕಾದಿದೆ ಅಂತ ಇವರೆಲ್ಲ ಕತ್ತೆ ಮೇಯಿಸ್ತಾ ಇದ್ದಾರ ಬೆಂಗಳೂರಿನಲ್ಲಿ. ಇವತ್ತು 7 ಜನ ಏನಿವತ್ತು ಸಹೋದರರು ತೀರ್ಕೊಂಡಿದ್ದಾರೆ, ಅವರ ಕುಟುಂಬಗಳಿಗೆ 5 ಲಕ್ಷ ಕೊಟ್ಟಿರೋದು ಸಿದ್ದರಾಮಯ್ಯನವರು. ಹೂವು ಹಾಕೊಂಡು ಗಂಧದ ಕಡ್ಡಿ ಹಚ್ಕೊಂಡು ಸ್ಮಶಾನಕ್ಕೆ ತೆಗೆದುಕೊಂಡೋಗಿ ನೀವು ಅವರನ್ನ ದಫನ್ ಮಾಡಿ ಅಂತ ಅವರ ಬದುಕನ್ನ ಕಿತ್ಕೊಂಡಿದ್ದೀರಾ, ಅವರ ಜೀವನವನ್ನ ಕಿತ್ಕೊಂಡಿದೆ ಸರ್ಕಾರ. ಅದಕ್ಕೋಸ್ಕರ ಇವತ್ತು ಈ ಸರ್ಕಾರ ಹೇಗೆ 7 ಜನ ನರಳಾಡಿ ಸತ್ತಿದ್ದಾರೆ, ಅದರ ಶಾಪ ತಟ್ಟದೆ ಬಿಡೋದಿಲ್ಲ ಇವ್ರಿಗೆ. ಇವರು ಇಡೀ ಬೆಂಗಳೂರನ್ನ ಇವತ್ತು ಗಾರ್ಬೇಜ್ ಸಿಟಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದೇ ಒಂದು ಸರ್ಕಾರದ ಬಿಲ್ಡಿಂಗ್ಗಳಿಗೆ ಕಾಯಕಲ್ಪ ಕೊಟ್ಟಿಲ್ಲ. ಇನ್ನು ಅನೇಕ ಬಿಲ್ಡಿಂಗ್ಗಳು ವಿಕ್ಟೋರಿಯಾಗ್ ಹೋಗಿ, ನೀವು ಇದಕ್ಕೆ ನಿಮ್ಮಾನ್ಸ್ಗೆ ಹೋಗಿ, ಸೆಂಟ್ ಜಾನ್ಸ್ಗೆ ಹೋಗಿ, ಇನ್ನು ಅನೇಕ ಆಸ್ಪತ್ರೆಗಳು ಸರ್ಕಾರಿ ಕಟ್ಟಡಗಳು ಇವತ್ತಿಗೂ ಶಿಥಿಲ ವ್ಯವಸ್ಥೆಯಲ್ಲಿದೆ. ಚಂದನ್ ಸರ್, ನಿಮ್ಗೆ ನೆನಪಿಸ್ತೀನಿ, ವಿಧಾನಸೌಧದಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ಕೊಠಡಿ ಸಂಪೂರ್ಣವಾಗಿ ನೀರಲ್ಲಿ ನೆಂದು ಇವತ್ತು ತೇಲ್ತಾ ಇದೆ ಅಂತ ಹೇಳಿದ್ರೆ ಇವರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ. ರಾಜ್ಯದಲ್ಲಿ ಯಾವ ರೀತಿಯಾದಂತ ಸರ್ಕಾರ ಇದೆ ಅಂತೇಳಿ. ನಾನು ಇದರಲ್ಲಿ ಸತ್ತವರಲ್ಲಿ ರಾಜಕಾರಣ ಮಾಡೋದಿಕ್ ನಾನು ಇಷ್ಟಪಡೋದಿಲ್ಲ. ರಾಜ್ ನ್ಯೂಸ್ ಅಲ್ಲಿ ಚಂದನ್ ಶರ್ಮಾ ಸಾಹೇಬ್ರು ದುರಂತದಲ್ಲಿ ಅಯ್ಯೋ ಅಂದವರ ಪಾಲಿಗೆ ನೀವು ನಿಂತಿದ್ದೀರಲ್ಲ, ನಾನು ನನ್ನ ಪಕ್ಷದ ಪರವಾಗಿ ನಿಮ್ಗೆ ಹ್ಯಾಟ್ಸಪ್ ಅನ್ನ ಹೇಳ್ತೇನೆ. ಇನ್ನು ಮುಂದಾದ್ರೂ ಸರ್ಕಾರ ಬೆಳಿಗ್ಗೆ ಎದ್ರೆ ನಾನು ಮುಖ್ಯಮಂತ್ರಿ ಅಂತೇಳಿ ಕಿತ್ತಾಡ್ಕೊಂಡು ಸಾಯದನ್ನ 300 ಈ ಸರ್ಕಾರ ಬಂದು ಮೇ 20ನೇ ತಾರೀಕಿಗೆ ಸುಮಾರು ಬರೋಬ್ಬರಿ 1 ಅಲ್ಲ 2 ಅಲ್ಲ 1096 ದಿನ, 1000 ದಿನಗಳು ನಾನು ಮುಖ್ಯಮಂತ್ರಿ ನೀನ್ ಮುಖ್ಯಮಂತ್ರಿ ಅಂತ ಅನ್ಕೊಂಡು ಈ ಜನರ ಜೀವನದ ಜೊತೆ ಚೆಲ್ಲಾಟ ಆಡೋದನ್ನ ಇನ್ನು ಮುಂದಾದ್ರೂ ಬೆಂಗಳೂರಿನ ಜನ ನೋಡ್ಬೇಕು. BBMP ಈ ಚುನಾವಣೆ ಮಾಡೋದಿಕ್ಕೆ ಯೋಗ್ಯತೆ ಇಲ್ಲ, ಇವ್ರಿಗೆ ಕಾಸಿಲ್ಲ ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ವರದಿ ಕೊಟ್ಟಿದ್ದಾರೆ. BBMPಯನ್ನ GBಯನ್ನ ಪ್ರತಿನಿಧಿಸುವಂತ ಒಬ್ಬ ಪ್ರತಿನಿಧಿ ಇಲ್ಲ. ಮಹೇಶ್ವರ್ ರಾವ್ ಅವ್ರಿಗೆ ಹೇಳಿ, ಕಮಿಷನರ್ಗೆ ಮಹೇಶ್ವರ್ ರಾವ್ ಇದಾರಲ್ಲ, ಎಷ್ಟು ದಿನ ಅಂತ ಇನ್ನು ಈ ಸರ್ಕಾರದ ಕಿಮ್ಮತ್ನಲ್ಲಿ ನೀವು GBಯನ್ನ ತೆಗೆದುಕೊಂಡು ಹೋಗ್ತೀರಾ? ಈ ಘಟನೆಗೆ ನೇರವಾಗಿ GBA ಕಮಿಷನರ್ ಕಾರಣ. ದುರಂತದಲ್ಲಿ ಮಡ್ದಿದವ್ರ ಆ ಹೆಣ್ಣು ಮಗಿನ ಗೋಳು ನೋಡಕ್ಕಾಗ್ದೇನೆ ನಿಮ್ಗೆ ನಾನು ಕರೆ ಮಾಡಿದ್ದೀನಿ. ಆ ತಾಯಿಯ ಗೋಳು ನೋಡಕ್ಕಾಗ್ದೇನೆ ಆ ತಾಯಿ ಯಾರೇ ಜಾತಿ ಧರ್ಮ ಲಿಂಗವನ್ನ ತಾರತಮ್ಯವನ್ನ ಬಿಟ್ಟು ಇವತ್ತು ಏನಾದ್ರೂ ಇವ್ರಿಗೆ ಕಿಂಚಿತ್ತು ಮಾನ ಮರ್ಯಾದೆ ಇದ್ರೆ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಗಾರ್ಬೇಜ್ ಸಿಟಿ ಮಾಡಿರುವ ಇವರನ್ನ ಜನ ಚೀತು ಅನ್ನೋ ಕಾಲ ದೂರ ಇಲ್ಲ. ಈ ತಪ್ಪಿತಸ್ಥರು ಒಬ್ಬರನ್ನು ಸಸ್ಪೆಂಡ್ ಮಾಡ್ಲಿಲ್ಲ. ಸಿದ್ದರಾಮಯ್ಯನವ್ರ ಕರೆ ಮಾತನಾಡ್ತಾರೆ, ಆ ಸ್ಪಾಟ್ ಅಲ್ಲಿ ಸಸ್ಪೆಂಡ್ ಮಾಡ್ಬೇಕಾಯ್ತು ಅಯೋಗ್ಯ GB ಅಧಿಕಾರಿಗಳನ್ನ. ಇಂಥದ್ದನ್ನ ಇದಕ್ಕೆ ಹೋಗ್ರಿ, BD ಆಫೀಸ್ ನೋಡ್ರಿ ಹೇಗಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ದಯವಿಟ್ಟು ನಾನು ನಿಮ್ಗೆ ಹ್ಯಾಟ್ಸಪ್ ಅನ್ನ ಹೇಳ್ತೇನೆ. ಇವತ್ತೇನ್ ಇಬ್ರು ಮಕ್ಕಳು 5 ವಯಸ್ಕರು, ಆ ತಾಯಂದಿರು ಎಲ್ಲರೂ ಸತ್ತಿರೋದು ನೋಡಿದ್ರೆ ನಿಜವಾಗ್ಲೂ ಅಯ್ಯೋ ಅನ್ಸುತ್ತೆ. ನಾನು ನನ್ನ ಪಕ್ಷದ ವತಿಯಿಂದ ನಿಜವಾಗ್ಲೂ ಅವರೆಲ್ಲರಿಗೂ ಸಹ ನಾನು ಅವ್ರು ಸತ್ತಿರೋರಿಗೆ ನಾವು ಸಹ ಕಾರಣ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಕೈ ಜೋಡಿಸಿದ್ರೆ ಇವತ್ತು ಆ ಗೋಡೆ ಬೀಳದೆ ಇದ್ದಿದ್ರೆ ಇವತ್ತು ಈ ನರಳಾಟವನ್ನ ಬೆಂಗಳೂರಿನಲ್ಲಿ ಈ ಒಂದೇ ದಿನ 7 ಜನ ದುರ್ಮರಣವನ್ನ ಇವತ್ತು ನೋಡ್ತಿರ್ಲಿಲ್ಲ.
ದಯವಿಟ್ಟು ನಿಮ್ಮಲ್ಲಿ ನಾನು ಕ್ಷಮೆಯನ್ನು ಯಾಚಿಸ್ತೇನೆ ಚಂದನ್ ಸರ್. ದಯಮಾಡಿ ಇದಕ್ಕೆ ನಿಮ್ಮ ಕಡೆಯಿಂದ ಒಂದು ನ್ಯಾಯ ಸಿಗ್ಲಿ. ಅವನು ಇವತ್ತು ರಾತ್ರಿ 1 ಗಂಟೆ ಆದ್ರೂ ನೀವು ಶಿವಾಜಿನಗರದ ಶಾಸಕನ ಜೊತೆ ಮಾತಾಡ್ಲೇಬೇಕು. 1 ಕೋಟಿ ಪರಿಹಾರವನ್ನ ಒಂದೊಂದು ಕುಟುಂಬಗಳಿಗೆ ಕೊಡಿಸ್ತೀರಾ ಅಂತೇಳಿ ನಿಮ್ಮನ್ನ ನಾನು ನಂಬಿದ್ದೇನೆ ಸರ್. ನೀವು ಶಾಂತಿಯುತವಾಗಿ ನನ್ನ ಮಾತನ್ನು ಕೇಳಿಸ್ಕೊಂಡಿದ್ದೀರಾ. ನಿಮ್ಗೆ ನಾನು ಈ ನಾಡಿನ ಪರವಾಗಿ ನಾನು ನಿಮ್ಮಲ್ಲಿ ಇವತ್ತು ನಿಜವಾಗ್ಲೂ ಸಹ ನನಗೆ ಅತ್ಯಂತ ನೋವಿನಿಂದ ಹೇಳ್ತೀನಿ, ಕರೆ ಮಾಡಿ ಚಂದನ್ ಸರ್, ಇವತ್ತು ಇದಕ್ಕೆ ಎಲ್ಲರೂ ಸಹ ಹೊಣೆಗಾರರಾಗಿದ್ದೀವಿ. ಇದು ಯಾವಾಗ ಮುಗಿತದೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಸರ್ ನಮ್ಗೆ. ನೋಡ್ರೆ, ಮಾತಾಡಕ್ಕೆ ಏನು ಇಲ್ಲ. ಅಲ್ಲ, 5 ವರ್ಷದ ಮಗು ಪ್ರೀತಿ ಅಂತೆ ಒದ್ದಾಡಿ ಅಮ್ಮ ಅಮ್ಮ ಅಂದ್ಬಿಟ್ಟು ಸತ್ತೋಗಿದೆ. ನನಗೆ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ನನಗೆ 5 ವರ್ಷದ ಕೂಸು ಗೋಡೆ ಅಡಿ ಸಿಕ್ಕಾಕ್ಕೊಂಡು 154 ವರ್ಷ ಹಳೆಯದಾದಂಥ ಕಟ್ಟಡದ ಗೋಡೆ ಅಡಿ ಸಿಕ್ಕಾಕೊಂಡು 1868 ಕಟ್ಟಿದ್ದಂಥ ಬೌರಿಂಗ್ ಲೇಡಿ ಕರ್ಜನ್ ಆಸ್ಪತ್ರೆಗೆ ಗೋಡೆ ಅಡಿ ಸಿಕ್ಕಾಕೊಂಡು ಸತ್ತೋಯ್ತು. ಆದರೂ ಬಿಡಿ, ನನಗೆ ಗೊತ್ತಿಲ್ಲ. ನನಗೆ ಬಾಯಿ ತೆಗೆದ್ರೆ ಏನೇನೋ ಬಂದ್ಬಿಡುತ್ತೆ. ನನಗೆ ಮಾತಾಡೋಕ್ಕಾಗಲ್ಲ. ನನಗೆ ಬಿಟ್ಬಿಡಿ. ನನಗೆ ಥ್ಯಾಂಕ್ ಯು ಸೋ ಮಚ್. ಮುಬೀನ್ ತಾಜ್ 49, ಸಾಜಿದ್ದು ಇವರೆಲ್ಲರೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಪ್ರೀತಿ 5 ವರ್ಷದ ಕೂಸು ಪ್ರಾಣ ಕಳ್ಕೊಂಡಿದೆ. ಕಿತ್ತಾಡ್ಕೊಳ್ರಪ್ಪ, ಚೆನ್ನಾಗಿ ಕಿತ್ತಾಡ್ಕೊಳ್ಳಿ. ನಿಮ್ಗೆ ಯಾವ ಸೀಟು, ಗೋಲ್ಡನ್ ಸೀಟು, ಡೈಮಂಡ್ ಸೀಟ್ ಮೇಲೆ ಸೀಟು, ಏನೇನು ಬೇಕು ಎಲ್ಲ ಸೀಟು